ಹಾಂ ಫಸ್ಟ್ ಓಪನ್ನ ಆಫಾ ಓಪನ್ ಹಾಂ ಡೋರ್ ಓಪನ್ ಮಾಡಿ ಆನಲ್ಲಿದೆ. ಡೋರ್ ಓಪನ್ ಮಾಡ್ಕೊಳ್ಳಿ, ಬಟ್ಟೆ ಹಾಕಿ ಮುಕ್ಕದೋಡು. ಹಾಂ ಮುಕ್ಕದೊಳಗೆ ಹಾಕ್ಬೇಕಾ? ಫುಲ್ ಟೈಟಾಗಿ ಹಿಂಗೆ ಅಂಕಿ ಹಾಕಂಗಿಲ್ಲ. ಮತ್ತೆ ಸುಮ್ಮನೆ ಹಂಗೆ ಬಿಸಾಕೋದು? ಒಂದು 6 ಜೊತೆ 7 ಜೊತೆ ಹಾಕಿ. ಪ್ಯಾಂಟ್ ಶರ್ಟ್ ಸೇರಾ ಬರೀ ಪ್ಯಾಂಟ್ ಶರ್ಟ್? ಪ್ಯಾಂಟ್ ಶರ್ಟ್ ಬನಿಯನಿಂದ ಒಂದು 6 ಜೊತೆ ಹಾಕೊಳ್ಳಿ. ಹಾಂ 7 ಜೊತೆ 8 ಜೊತೆ ಹಾಕೋ, 10 ಜೊತೆ ಎಲ್ಲ ಹಾಕೋಬಿಡಿ. 10 ಜೊತೆ ವಾಶ್ ಆಗಲ್ಲ. ಹಾಂ ಮುಕ್ಕದೋಡು. ಹಾಂ ಬಟ್ಟೆ ಹಾಕಿದ ಮೇಲೆ ಅರ್ಧ ಅಡಿ ಗ್ಯಾಪ್ ಇರಬೇಕು, ಬಟ್ಟೆ ಕೊಟ್ಟು ರೂಮ್ಗೆ. ಹಾಂ 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 ಇದು ಆಫು. ಹಾಂ ಇದು ಫಸ್ಟ್ ಬಂದು ಕಾಟನ್ನು ಅಂದರೆ ನಾವು ಈಗ ಕಾಟನ್ ಬಟ್ಟೆ ಹೊಡಕಾದ್ರೆ ಬೆಡ್ಶೀಟ್ ಹಾಕತ್ತಂದ್ರೆ ಕಾಟನ್ 1 ಅವರ್ 1000 ಫಾರ್ RPM 40 ಟೆಂಪರೇಚರ್. ಇದು ಡಿಫಾಲ್ಟ್. ಇದು ಒಂದೊಂದು ಫ್ರಮ್ ಎಲ್ಲ ಚೇಂಜ್ ಆಗುತ್ತೆ. ಕಾಟನ್ ಬರೀ ಕಾಟನ್ ಬಟ್ಟೆ ಹಾಕಿದ್ರೆ 1 ಅವರ್ ಆಗುತ್ತೆ. ವಾಶ್ ರಿನ್ಸು ಡ್ರೈ ಎಲ್ಲ ಇದರಲ್ಲಿ ಆಗೋಗುತ್ತೆ. ಇದು ಕಾಟನ್ ಲೇಬಲ್ ಇಲ್ಲಿ ಆರಾಮ ಇಲ್ಲಿ ಬರುತ್ತೆ ನೋಡಿ, ಎಲ್ಲ ಚೇಂಜ್ ಆಗುತ್ತೆ. ಕಾಟನ್ ಲೇಬಲ್ ಅಂದ್ರೆ ಗಲೀಜ್ ಜಾಸ್ತಿ ಇದ್ರೆ ಅದೇನು 3 ಅವರ್ ವಾಶ್ ಆಗುತ್ತೆ. 3 ಅವರ್ ಬೇಕಾ ವಾಶ್ ಹಾಕಕ್ಕೆ? ಕಾಟನ್ ಲೇಬಲ್ ಹಾಕಿದ್ರೆ ಅದೇ ಗಲೀಜಾಗಿರೋದು ಗಲೀಜ್ ಜಾಸ್ತಿ ಇರುತ್ತಲ್ಲ ಅವ ಹಾಕಿದ್ರೆ, ಇಲ್ಲಾಂದ್ರೆ 1 ಅವರ್ ಸಾಕು. ಇದು ಸೀರೆ ಒಳಗಾದ್ರೆ ಸಿಂಥೆಟಿಕ್ಸ್ ಬಟ್ಟೆ ಒಳಗಾದ್ರೆ 4 ನಿಮಿಷ 47 ನಿಮಿಷ 47 ನಿಮಿಷ. ಇನ್ನು ಮಿಕ್ಸ್ ಡೈಲಿ ಯೂಸ್ ಮಾಡಕ್ಕೆ. ನಾನು ಪ್ಯಾಂಟು ಶರ್ಟು ಎಲ್ಲ ಹಾಕೋಕೆ ಇದೆ ನಿಮ್ದು ಡೈಲಿ, ನಿಮ್ದು ಅವ್ರದ್ದು ಎಲ್ಲಾನು ಹಾಕೋಕೆ. ಇದು ಮಿಕ್ಸ್ ನಿಲ್ಸುತ್ತೆ, ಆನ್ ಮಾಡೋದು ಅಷ್ಟೇ. 45 ನಿಮಿಷ ಬರುತ್ತಲ್ಲ ಇದು. ಇದು ಡೆಲಿಕೇಟ್ ಸಿಲ್ಕ್ ಎಂಬ್ರಾಯ್ಡರಿ ಡಿಸೈನ್ ಇರುತ್ತಲ್ಲ ಅದು. ಈ ಫ್ಲವರ್ಸ್ ಬಂದ್ರೆ ತಣ್ಣೀರು 30-40 ಅಂತ ಬರೋದಲ್ಲ ಬಿಸಿನೀರು. ಈ ಟೆಂಪರೇಚರ್ ಮೇಲೆ ಐತಲ್ಲ 30-40 ಅಂತ ಬರೋದಲ್ಲ ಬಿಸಿನೀರು. ಹಿಂಗೆ ಡೆಲಿಕೇಟ್ ನಿಲ್ಲಿಸಿದಾಗ ಸಿಂಬಲ್ ಬರುತ್ತಲ್ಲ ಹೂಂದು, ಇದು ಬಂದ್ರೆ ತಣ್ಣೀರಲ್ಲಿ ವಾಶ್ ಆಗುತ್ತೆ ಅಂತ. ಅದೇ ತಗೊಳತ್ತ ತಣ್ಣೀರು ಬಿಸಿನೀರೆಲ್ಲ? ಡೆಲಿಕೇಟ್ಸ್ ಯಾರ ಮರ ಬಂದ್ರೆ ಅದೇ ಚೇಂಜ್ ಆಗುತ್ತೆ. ಇದು ಹುಲ್ಲನ್ನು ಕಂಪ್ಲೀಟ್ ಬೆಟರ್ ಹಾಕತ್ತಂದ್ರೆ. ಈಗ ಅಲ್ಲಿ ಐತಲ್ಲ ಬೆಡ್ಶೀಟ್ ತೊಳಿಬೋದಾ? ಅಲ್ಲಿ ಐತೆ ನೋಡಿ ಕಾಣಿಸ್ತೈತೆ. ಫಸ್ಟ್ ಇದು ನೋಡ್ಕೊಂಡು ನೋಡಿ ಕ್ಯಾಮ್ರಾ ಇದಾಗುತ್ತೆ. ಇದು ಡ್ರಮ್ ಡಿಸ್ಕೆಲ್ಲ ಡ್ರಮ್ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ವಾಶ್ ಮಾಡಿ ಡ್ರಮ್ ಹತ್ರ ರೆಸ್ಟ್ ಇದ್ದಂಗೆ ಇರುತ್ತೆ. ಅದಕ್ಕೊಂದು ಕೆಮಿಕಲ್ ಬರುತ್ತೆ, ಕೊಡ್ತೀನಿ. ಅಥವಾ ಡ್ರಮ್ ಅಲ್ಲಿ ಹಾಕಿ ಬರೀ ಖಾಲಿ ಎಲ್ಲ ವಾಶ್ ಆದ್ಮೇಲೆ ಏನು ಅದು 3 ತಿಂಗಳು ಒನ್ ಟೈಮ್. 3 ತಿಂಗಳು ಒನ್ ಟೈಮ್ ಅದು ಡ್ರಮ್ಮಿಗೆ ಖಾಲಿ ಡ್ರಮ್ಮಿಗೆ ಹಾಕದಾ? ನೀರಲ್ಲ ಆ ಡ್ರಮ್ ಹತ್ರ ನಲ್ಲಿ ಐತಿಲ್ಲ ಹಂಗೆ ರೆಸ್ಟ್ ಹಿಡಿತದೆ. ಅದಕ್ಕೆ ಸ್ಕೇಲಿಂಗ್ ಒಂದು ಲಿಕ್ವಿಡ್ ಬರುತ್ತೆ, ಅದ ಕೊಡ್ತೀನಿ. ಅದು ಡ್ರಮ್ ಒಳಗೆ ಹಾಕಿ ಡ್ರಮ್ ಡಿಸ್ಕ್ ಹಾಕೊಂಡು ಚಾನ್ ಮಾಡೋದು. ಖಾಲಿ ಎಂಟಿ ಬಟ್ಟೆ ಹಾಕಂಗಿಲ್ಲ. ಇದು ಸ್ಪಿನ್ ಅಂಡ್ ಡ್ರೈ. ಒದ್ದೆ ಬಟ್ಟೆ ಹಾಕಿದ್ರೆ ಡ್ರೈ ಆಗುತ್ತೆ, ಬರೀ ಒದ್ದೆ ಬಟ್ಟೆ. ಸ್ಪಿನ್ ಅಂದ್ರೆ ಇದಾ ಮಳೆ ನೆಂದೋಗಿರುತ್ತಲ್ಲ, ಈ ನೆಂದಿರೋ ಬಟ್ಟೆ ತಂದು ಇದಕ್ಕೆ ಅಂದ್ರೆ 10 ನಿಮಿಷ ಡ್ರೈ ಆಗುತ್ತೆ. ಹಂಗೆ ರಿನ್ಸ್ ಅಂದ್ರೆ ಮಿಷಿನ್ ವಾಶ್ ಮಾಡಂಗೆ ನೀವು ಹೊರಗೆ ಹ್ಯಾಂಡ್ ವಾಶ್ ಮಾಡಿ ಹಾಕೋದಾದ್ರೆ ರಿನ್ಸ್ ಅಂಡ್ ಡ್ರೈ ಅಂದ್ರೆ ಅರ್ಧ ಜಾಸ್ತಿ ಕೊಡುತ್ತೆ. ಹೊರಗಡೆ ಬುಜ್ಜಿ ಎಲ್ಲ ಮಾಡಿದಕ್ಕೆ ಹಾಕಿದ್ರೆ ರಿನ್ಸ್ ಅಂಡ್ ಡ್ರೈ ಜಾಸ್ತಿ ಕೊಡುತ್ತೆ. ಇದು ಶರ್ಟ್ ಟೀ ಶರ್ಟ್, ಸ್ಪೋರ್ಟ್ಸ್ ವೇರು, ಜೀನ್ಸ್ ಅಲ್ಲಿ ಜೀನ್ಸ್ ಪ್ಯಾಂಟು, ಆಂಟಿ ಬಟ್ಟೆ, ಆಸ್ಪತ್ರೆ ಬಟ್ಟೆಗಳು. ಇದು ಕ್ವಿಕ್ ವಾಶ್ ಅಂದ್ರೆ ಗಲೀಜಿಲ್ಲ, ಸುಮ್ಮನೆ ಡೈಲಿ ಬಂದು ಒಂದ್ಸತಿ 1 ಅವರ್ 2 ಅವರ್ ಮಾರ್ಕೆಟಿಂಗ್ ಹೋಗಿ ಬಂದಿರ್ತೀರಿ, ಹಿಂಗೋಗಿ ಬಂದಿರ್ತೀರಲ್ಲ ಅಂತ ಬಟ್ಟೆ ಕ್ವಿಕ್ ವಾಶ್ ಹಾಕೊಳ್ಳಿ. ಆಫ್ ಹಿಂಗೂ ತಿರ್ಸ್ಬೋದು, ಹಿಂಗೂ ತಿರ್ಸ್ಬೋದು. ನೀವು ಡೈಲಿ ಯೂಸ್ ಮಾಡಕ್ಕೆ ಮಿಸ್ ಮಾಡೋ ಡೈಲಿ ನಮ್ಮವೆಲ್ಲ ನಾನು ನಮ್ಮ ಹುಡುಗಗೆಲ್ಲ ಪ್ಯಾಂಟು ಶರ್ಟ್ ಬನೀನ್ ಎಲ್ಲ ಇರ್ತಾವಲ್ಲ ಎಲ್ಲ ಮಿಕ್ಸ್ ಲೋಡ. ನೀವು ಮಿಸ್ ಲೋಡ್ ಹಾಕ್ಬಿಟ್ಟು ಆನ್ ಮಾಡೋದು. ನೀವು ಎಷ್ಟು ಅಡಿಷನ್ ಅನ್ನೋದು ಇಲ್ಲಿಂದ ಇಲ್ಲಿ ಗಂಟ ಅಡಿಷನ್ ಅಪ್ಪ ಅಂದ್ರೆ ಟೆಂಪರೇಚರ್ 40 ಇರುತ್ತಲ್ಲ, 30-20 ಇಲ್ಲ ತಣ್ಣೀರ್ ಬೇಕಾದ್ರೆ ಮಾಡ್ಕೋದು. ಹಿಂಗೆ ನಾವು ಮಾಡ್ಕೊಳ್ಳೋದು ಅದೇ ತಗೊಳ್ಳೋದು. ಬೇಕಾದ್ರೆ ಮಾಡ್ಕೋದು, ಬೇಡ ಅಂದ್ರೆ ಏನಿಲ್ಲ. ಅದೇನು ಯೂಸು? ಆದರೆ ಬಿಸಿನೀರು ರೈಟಿಂಗು ನಮಗೆ ಬೇಡ, ನಾರ್ಮಲ್ ಲೀಟ್ರೇ ಬೇಕು ಯಾವಾಗಲೂ. 40ನಾ? ಇವು ಅಡಿಷನ್ ಸರಿ, ಬೇಕಾದ್ರೆ ಚೂಸ್ ಮಾಡ್ತಾರೆ, ಬೇಡ ಅಂದ್ರೆ ಏನಿಲ್ಲ. ಆಯಿತು. ಇದು ಡ್ರೈ ಕಡಿಮೆ ಬೇಕಾದ್ರೆ ಮಾಡ್ಕೋದಿಲ್ಲ, ಬಟ್ಟೆ ಡ್ರೈ ಕಡಿಮೆ ಬೇಕಂದ್ರೆ ಅಂದರೆ ಒಣಗದ. ಇದು ಲಾಸ್ಟ್ 1400. ಹಿಂಗೆ ನಿಲ್ಲಿಸಿ 1400 ನಿಲ್ಲಿಸೋದೆ, ಆಮೇಲೆ ಆನ್ ಮಾಡ್ತಾರೆ 80% ಡ್ರೈ ಆಗುತ್ತೆ. 1400 ನಿಲ್ಲಿಸಿದ್ರೆ 1000 ನಿಲ್ಲಿಸಿದ್ರೆ 60% ಡ್ರೈ ಆಗುತ್ತೆ, 60%. ಇದು ಪ್ರೀ ಟ್ರೀಟ್ಮೆಂಟ್. ಅಂದ್ರೆ ನಿಮ್ಗೆ ಸ್ವಲ್ಪ ಪ್ಯಾಂಟ್ ಗಲೀಜ್ ಇದ್ರೆ ಸ್ವಲ್ಪ ನೆನ್ಸುಟ್ಟಿ ವಾಶ್ ಅಲ್ಲಿ ಅಂದ್ರೆ ಈ ಮಿಕ್ಸ್ಲೋಡ್ ಹಾಕಿ ಪ್ರೀ ಟ್ರೀಟ್ಮೆಂಟ್ ಹಾಕಿ 2 ಅವರ್ 17 ನಿಮಿಷ ಆಗುತ್ತೆ. ಅಂದ್ರೆ ಒಂದು 17 ನಿಮಿಷ ಒಂದು 20 ನಿಮಿಷ ನೆನ್ಸಿ ಇಟ್ಕೊರುತ್ತೆ, ಆಮೇಲೆ ರನ್ ಆಗುತ್ತೆ ವಾಷಿಂಗ್ಗೆ. ಬಟ್ಟೆ ಎಲ್ಲ ಹಾಕಿ ಬಿಟ್ಬಿಟ್ಟು ಅದು ಸೆಲೆಕ್ಟ್ ಮಾಡಿಬಿಟ್ಬಿಟ್ರೆ ಸ್ಟಾರ್ಟ್ ಮಾಡಿದ್ರೆ ಅದೇ ನೆನೆಸ್ಕೊಂಡು ಆಮೇಲೆ ರನ್ ಆಗುತ್ತೆ. ಅಂದ್ರೆ ಗಲೀಜ್ ಇದ್ರೆ ಬಟ್ಟೆ. ಇದು ಆಂಟಿ ಟ್ಯಾಂಗಲ್, ಬಟ್ಟೆ ಒಳಗೆ ಟ್ಯಾಂಗಲ್ ಆಗಬಾರ್ದು, ಅಂದ್ರೆ ಒಂದು ಸುತ್ಕೋಬಾರ್ದು ಅಂದ್ರೆ ಇದು ರಿಂಕ್ ಅದ.
ಬಟ್ಟೆ ಒಳಗೆ ರಿಂಕಲ್ ಆಗ್ಬಾರ್ದಂದ್ರೆ ಹ್ಞೂ ಅದೇ ದಾರ ಇರುತ್ತಲ್ಲ ಹ್ಮ್. ಆ ದಾರ ಆಗ್ಬಾರ್ದಂದ್ರೆ ಇದು ಟ್ಯಾಂಗಲ್ ಆಗ್ಬಾರ್ದಂದ್ರೆ ಹ್ಞೂ ಇದು ಕಿಕ್ ವಾಶ್ 15 ನಿಮಿಷ ಇದೆಯಲ್ಲ ಹ್ಞೂ ಇದು ಸ್ಪೀಡ್ ಪರ್ಫೆಕ್ಟ್ ಹೋಗ್ತಾರೆ 30 ನಿಮಿಷ ಆಗುತ್ತೆ. ಹ್ಞೂ 15 ಇರೋದು 30 ಆಗಕ್ಕೆ ಹ್ಞೂ ಇದು ಹೋದ್ರೆ 30 ಆಗತ್ತೆ. ಹ್ಮ್. ಇಲ್ಲ ನೀವೇನೇನು ಟಚ್ ಮಾಡಿದ್ದೀವಿ ಅಂದ್ರೆ ಹ್ಞೂ ಹಿಂಗೆ ಆಫ್ ಮಾಡಿ ಆನ್ ಮಾಡಿ ಎಲ್ಲ ರೇಷ್ ಆಗತ್ತೆ. ಹ್ಞೂ ಆನ್ ಮಾಡಿದ್ರೆ ಎಲ್ಲ ರೇಷ್ ಮತ್ತೆ ಹೆಂಗಿತ್ತು ಹಂಗೆ ಆಗ್ಬಿಡುತ್ತೆ. ಹಾ ನೀವು ಡೈಲಿ ಯೂಸ್ ಮಾಡೋಕ್ಕೆ ಬಟ್ಟೆ ಹಾಕೊಳ್ಳಿ, ಹ್ಞೂ ಲಿಕ್ವಿಡ್ ಹಾಕೊಳ್ಳಿ, ಹ್ಞೂ ಬಿಸ್ಲೋಡ ಮೇಕಳಿ ಹ್ಞೂ ಆಫ್ ಮಾಡಿ ಬರ್ತದೆ ಸಾಕು. ಇದು ಆಫ್ ಮಾಡಿ ಇದೊಂದು ಕಾಲ್ ಇದು ಆನ್ ಮಾಡಿದ್ರಾ ಹ್ಞೂ ಡೈಲಿ ಯೂಸ್ ಮಾಡೋಕ್ಕೆ ಸರ್ ಮುಖ ಲೋಡ್ ಮಾಡ್ಕೊಳ್ಳಿ ಹಾಂ ಬಟ್ಟೆಯ ಮುಕ್ಕಲೋಡು. ಇಲ್ಲಿ ಲಿಕ್ವಿಡ್ ಹಾಕಿ ಹ್ಞೂ ಎಷ್ಟು ಹಾಕ್ಬೇಕು ಲಿಕ್ವಿಡ? ತೋರಿಸ್ಕೊಡ್ತೀನಿ. ಹ್ಞೂ ಇಲ್ಲಿ ಲಿಕ್ವಿಡ್ ಈ ಕಡೆ ಎರಡ್ ಕಡೆ ಲಿಕ್ವಿಡ್ ಹಾಕಿ ಹ್ಮ್. ಎಲ್ಲಾದ್ರೂ ಒಂದೇ ಕಡೆ ಹಾಕೊಳ್ಳಿ. ಹ್ಞೂ ಬಟ್ಟೆ ಹಾಕಿ ಲಿಕ್ವಿಡ್ ಹಾಕಿ ಒಂದ್ ಕಪ್ ಹ್ಞೂ ಅದರಲ್ಲಿ ಒಂದ್ ಕಪ್ ಲಿಕ್ವಿಡ್ ಹ್ಮ್. ಇಲ್ಲಿ ಕಂಫರ್ಟ್ ಹ್ಮ್. ಸ್ಟಾರ್ಟಿಂಗ್ ಅಲ್ಲಿ ಹಾಕೊಳ್ಳಿ, ಲಾಸ್ಟ್ ಅಲ್ಲಿ ಆಗಿರುತ್ತೆ. ಈ ಎರಡು ಒಟ್ಟಿಗೆ ಹಾಕತ್ತಾನೆ. ಹಾ ಒಟ್ಟಿಗೆ ಕಂಫರ್ಟ್ ಅಲ್ಲಿ ಹಾಕೊಡಿ. ಹ್ಞೂ ಬಟ್ಟೆ ಹಾಕಿ ಲಿಕ್ವಿಡ್ ಹಾಕಿ ಹ್ಮ್. ಕ್ಲೋಸ್ ಮಾಡಿ ಹ್ಞೂ ಆಯ್ತಾ. ಹ್ಞೂ ಪೈಪ್ ಹಾಕಿ ನೀರ್ ಆನ್ ಮಾಡಿ, ಹ್ಞೂ ಸ್ವಿಚ್ ಆನ್ ಮಾಡಿ, ಹ್ಞೂ ಆಮೇಲೆ ಇಲ್ಲಿ ಬನ್ನಿ ಹ್ಞೂ ಮಿಕ್ಸ್ ತಗೊಂಡು ಹ್ಞೂ ಈಗ ತಿರುಗಿಸಿ. ಹ್ಞೂ 45 ಬರುತ್ತಲ್ಲ ಹ್ಮ್. ಅಲ್ಲಿ ತಿರುಗಿಸಿ. ಹ್ಞೂ 47 ಅಂತಿಲ್ಲ ಅಲ್ಲಿಗೆಲ್ಲ ಹ್ಞೂ 45 45. ನಿಲ್ಲಿಸಿ ಲಾಸ್ಟ್ ಇಂದ ಸ್ಟಾರ್ಟ್ ಮಾಡಿ. ಹ್ಮ್. ಹೀಗೆ ಒಂದ್ ಸೆಕೆಂಡ್ ಓಡ್ ಮೇಲೆ ಇಟ್ಕೊಳ್ಳಿ. ಹಾ ಹಂಗೆ ಸಿಂಬಲ್ ಬಂತ ಹ್ಮ್. ಆನ್ ಆಯ್ತು ಅಂತ ಹ್ಞೂ ಇಷ್ಟೇ. ಇದು ಬಂದ್ರೆ ಆನ್ ಆಯ್ತು ಅಂತ. ಹ್ಞೂ ಮತ್ತೆ ಒಂದೆರಡು ಬಟ್ಟೆ ಹಾಕತಿ ಅಂದ್ರೆ ತರ ಪಾಸ್ ಮಾಡಿ. ಹ್ಞೂ ಆ ಸಿಂಬಲ್ ಹೋಯ್ತಾ ಹ್ಞೂ ಓಪನ್ ಮಾಡಿದ. ಆ ಸಿಂಬಲ್ ಹೋದಾದ್ಮೇಲೆ ಹೋಗಾದ್ಮೇಲೆ ಹಾ ತೀರ ಬಟ್ಟೆ ಹಾಕಿ ಅದ್ರ ಹಾಕ್ಬೋದು, ತೆಗೀರಿ 5 ನಿಮಿಷದೊಳಗೆ. ಹ್ಞೂ ತೀರ ಕ್ಲೋಸ್ ಮಾಡಿ, ಹ್ಞೂ ತೀರ ಆನ್ ಮಾಡಿ. ಡೋರ್ ಕರೆಕ್ಟಾಗಿ ಕುಂತಿಲ್ಲ ಮಿಷಿನ್ ಆನ್ ಆಗಲ್ಲ. ಹ್ಞೂ ಫುಲ್ ಡೋರ್ ಇದ್ರೆ ಮಿಷಿನ್ ಆನ್ ಆಗೋದು. ಹ್ಞೂ ಈ ಸಿಂಬಲ್ ಇದ್ರೆ ಆನ್ ಆಗಿದೆ ಅಂತ, ಹ್ಞೂ ಇಲ್ಲಾಂದ್ರೆ ಆನ್ ಆಗಿಲ್ಲ. ಏನಾರ ನೀವು ಪೈಪ್ ಹಾಕಿ ನೀರ್ ಆನ್ ಮಾಡಿಲ್ಲ ಅಂದ್ರೆ ಹ್ಞೂ ಪೈಪ್ ಹಾಕಿ ನೀರ್ ಆನ್ ಮಾಡಿಲ್ಲ ಅಂದ್ರೆ ಹ್ಮ್. ಇಲ್ಲಿ ಬೀಪ್ ಸೌಂಡ್ ಬರುತ್ತೆ. ಹ್ಞೂ 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 ಗೊತ್ತಾಯ್ತು. ಒಂದ್ ಸೆಕೆಂಡ್ ತೋರಿಸಿ ನೋಡಿ, ನೀರು ಆನ್ ಮಾಡಿ ಅಂತಲ್ಲ. ನೀರ್ ಆನ್ ಮಾಡಿದ್ರೆ ಕೇಳ್ತೈತೆ. ಹ್ಞೂ ಓಕೆ ನೀರಿಲ್ಲ ಅಂದ್ರೆ ಬಟ್ಟೆ ಹಾಕಿ ಲಿಕ್ವಿಡ್ ಹಾಕಿ ಮಿಕ್ಸ್ಲೋಡ್ ಹಾಕಿ. ಫಸ್ಟ್ ಬಟ್ಟೆ ಹಾಕ್ಬೇಕಾ ಲಿಕ್ವಿಡ್ ಹಾಕ್ಲಾ? ಬಟ್ಟೆ ಹಾಕ್ಬೇಕು. ಫಸ್ಟ್ ಬಟ್ಟೆ ಹಾಕಿ ಮುಕ್ಕಾಲು ಇಂಚ್ ಹಾಕ್ಬಿಟ್ಟು ಅರ್ಧ ಹಾಕ್ಬಿಟ್ಟು ಬಿಟ್ಬಿಟ್ಟು ಮುಕ್ಕಾಲು ಇದು ಎಳ್ದುಬಿಟ್ಟು ಎರಡು ಕಡೆ ಲಿಕ್ವಿಡ್ ಹಾಕಿ ಇಲ್ಲ ಒಂದ್ ಕಡೆ ಹಾಕಿ ಲಿಕ್ವಿಡ್ ಕಂಫರ್ಟ್ ಹಾಕಿ ಸೆಂಟರ್ ಕಂಫರ್ಟ್ ಹಾಕಿ ಪೈಪ್ ಪೈಪ್ ಹಾಕಿ ಹಾಕಿ ಸ್ವಿಚ್ ಹಾಕಿ ಆಮೇಲೆ ಮಿಕ್ಸರ್ ಇರಿಸಿ ಸ್ಟಾರ್ಟ್ ಬಟನ್ ಹಾಕಿದ್ರೆ ಸಾಕು, ಮುಗೀತು ನಮ್ಮ ಕೆಲಸ. ಆಮೇಲೆ ಹಿಂಗೆ ಎಡ್ಡಾದ್ಮೇಲೆ ಅದೊಂದು ಆಕ್ಷನ್ ಸಿಂಬಲ್ ಇರುತ್ತಲ್ಲ, ಹ್ಞೂ ಇದು ಬಿಗ್ ಸಿಂಬಲ್. ಹ್ಞೂ ಇದು ಹೋದಾದ್ಮೇಲೆ ಡೋರ್ ಓಪನ್ ಮಾಡಿ ಎಂಡ್ ಆದ್ಮೇಲೆ ಯಾವುದು ಡೋರ್ ಎಂಡ್ ಆದ್ಮೇಲೆ ಎಂಡಾದ್ಮೇಲೆ ಓಪನ್ ಆಗುತ್ತಾ ಅದು ಹಂಗೆ ನೀವು ಮಾಡ್ಬೇಕು. ನಾವೇ ಓಪನ್ ಮಾಡ್ತೀವಿ. ಓಪನ್ ಮಾಡಿ ಇದು ಆಫ್ ನಿಲ್ಸ್ಕೊಳ್ಳಿ ಹ್ಞೂ ಆಯ್ತಾ. ಆಮೇಲೆ ಬಟ್ಟೆ ತಗೊಳ್ಳೋದು ಅವರಿಗೆ. ಹಾ ಅಂದ್ರೆ ಇನ್ನೊಂದು ರನ್ನಿಂಗ್ ಇದ್ದಾಗ ಡೋರ್ ಎಳಿಬೇಡಿ, ಡೋರ್ ಲಾಕೆಟ್ ಆಗುತ್ತೆ. ಆಫ್ ಮಾಡೇ ಎಳಿಬೇಕಾ? ಇದಿದ್ರಲ್ಲ ಈಗ ಇದಿದ್ರೆ ಇನ್ನೂ ರನ್ನಿಂಗ್ ಇದೆ ಅಂತ, ಹ್ಞೂ ಇದಿದ್ರೆ ಹ್ಞೂ ಇದಿದ್ರೆ ರನ್ನಿಂಗ್ ಇದೆ ಅಂತ, ಹ್ಞೂ ಹಾಗೆ ಡೋರ್ ಹೇಳಿದ್ರೆ ಬರಲ್ಲ. ಇದಿಲ್ಲ ಡೋರ್ ಓಪನ್ ಆಗುತ್ತೆ ಹ್ಞೂ ನೋಡಿ. ಇದಿಲ್ಲ ಈಗ ಆಫ್ ಮಾಡೋದಾದ್ರೆ ಹೆಂಗೆ? ಇಲ್ಲೇ ಪಾಸ್ ಸ್ಟಾರ್ಟ್ ಎರಡು ಇದೆಯಾ ಅದು ನೀವು ಮಾಡಿದ್ರೆ ಈಗ ಇದೆಯಾ ಓಪನ್ ಮಾಡಿ ಮತ್ತೆ ಹಾಕಿ ಆಮೇಲೆ ಆಫ್ ಮಾಡ್ಕೊಳ್ಳಿ. ಓಕೆ ಓಕೆ ಹ್ಞೂ ಓಕೆ ಆಫ್ ಮಾಡಿ.